ಹಾಯ್ ಗೈಸ್, ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಇವತ್ತಿನ ಕೋರ್ಟ್ನ ಹಿಯರಿಂಗ್ ಇತ್ತು. ಅದರಲ್ಲಿ ಏನೇನಾಗಿದೆ ಅಂತ ನೋಡ್ತಾ ಹೋಗೋಣ. ಮತ್ತು ನೋಟಿಫಿಕೇಷನ್ ಯಾವಾಗ, ಮತ್ತು ಯಾವಾಗ ಕಾಲ್ಫಾರ್ಮ್ ಆಗ್ತವೆ, ಮತ್ತು ಏನು ಕಂಟಿನ್ಯೂ ಆಗ್ತದೆ, ಆರ್ಡ್ರ್ ಕಾಪಿ ಕೊಡ್ತಾರಾ ಇಲ್ವಾ ಹಳೆಯದು ನೋಟಿಫಿಕೇಷನ್ಗೆ ಅಂತೇಳಿ ಎಲ್ಲ ಡೀಟೇಲಾಗಿ ನೋಡ್ತಾ ಹೋಗೋಣ. ನೋಡಿ, AG ಇದ್ದರು. AG ಅಂತಂದರೆ ಅಡ್ವೊಕೇಟ್ ಜನರಲ್ ಅವರು ಸರ್ಕಾರದ ಪರವಾಗಿ ಏನು ಹೇಳಿದ್ದಾರೆ ಅಂತಂದರೆ, ನೀವು ನೋಟಿಫಿಕೇಷನ್ಗೆ ಅನುಮತಿ ಕೊಡ್ತಾರೆ. ನ್ಯೂ ನೋಟಿಫಿಕೇಷನ್ ಮಾಡಬಹುದು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಏನಂತಂದರೆ ಒಂದು ವಿಷಯ ಇದೆ. ಏನಂತಂದರೆ ನೋ ಆರ್ಡರ್ ಕಾಪಿ. ಈಗೇನು ನೋಟಿಫಿಕೇಷನ್ ಆದರೂ ಆರ್ಡರ್ ಕಾಪಿಯನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಯಾರು? AG ಅಂದರೆ ಅಡ್ವೊಕೇಟ್ ಜನರಲ್ ಅವರು ಹೇಳ್ತಾರೆ. ಓಕೆ, ಮತ್ತು ಕೋರ್ಟ್ ಏನು ಹೇಳ್ತದೆ? ಕೋರ್ಟ್ ಏನು ಹೇಳ್ತದೆ ಅಂದರೆ ಗೈಸ್, 50% ಮೀಸಲಾತಿ, 50% ಮೀರಬಾರ್ದು. ಮೀಸಲಾತಿ 50% ಮಾತ್ರ ಇರಬೇಕು ಅಂತ ಹೇಳ್ತದೆ. ಅಕಸ್ಮಾತ್ 56% ಇತ್ತಪ್ಪ ಅಂದರೆ ಅದೇನು ಹೇಳ್ತದೆ? ಯಾವುದೇ ನೋಟಿಫಿಕೇಷನ್ ಮಾಡೋಂಗಿಲ್ಲ, ಯಾವುದೋ ಆರ್ಡರ್ ಕಾಪಿ ಕೊಡೋಂಗಿಲ್ಲ ಅಂತ ಹೇಳ್ತದೆ ಕೋರ್ಟ್. ಓಕೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ ಎಂ ಪಿಯಲ್ಲಿ ಕೂಡ ರಿಸರ್ವೇಷನ್ ಸ್ಟಾರ್ಟ್ ಆಗಿದೆ. ಆ MP ರಿಸರ್ವೇಷನ್ನು ಅದು ಎಂಡಿಗೆ ಬಂದಿದೆ. ಅದು ಆರ್ಡರ್ ಬರಲಿದೆ. ಅದು ಆರ್ಡರ್ ಬತ್ತಪ್ಪ ಅಂದರೆ ಅದರ ಫಾಲೋ ಮಾಡ್ಕೋತಾರೆ ಗೈಸ್. ಅದೇ ಒಂದು ಆರ್ಡರ್ ಇಟ್ಕೊಂಡು ಎಲ್ಲ ಕಡೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದನ್ನ ಫಾಲೋ ಮಾಡಬೇಕು ಅಂತ ಇದ್ದಾರೆ. ಹಾಗಾಗಿ MP ಕೂಡ ವೇಟ್ ಮಾಡ್ತವ್ರೆ. ಓಕೆ, ಆ ಮಧ್ಯಪ್ರದೇಶದ್ದು ಏನಾದರೂ ಮೀಸಲಾತಿ ಅದು ಕೋರ್ಟ್ ಅವರು ಫೈನಲ್ ಮಾಡಿದ್ರಂದರೆ ಅದ್ರ ಪ್ರಕಾರ ಎಲ್ಲನೂ ಮಾಡ್ತಾ ಹೋಗ್ತಾರೆ. ಅದು ಇವಾಗ ಪೆಂಡಿಂಗಲ್ಲಿದೆ. ಈಗ ಹಾಗಿದ್ರೆ 50% ಆಗೋವರೆಗೂ ಇವು ನೋಟಿಫಿಕೇಷನ್ ಆಗಲ್ವಾ ಅಂತಂದರೆ, ಎಸ್ ಗೈಸ್, ನೋಟಿಫಿಕೇಷನ್ ಆಗಲ್ಲ. ಯಾಕಂದರೆ ಅವರು ಇದು ಕೋರ್ಟ್ ಏನು ಹೇಳಿದೆ ಅಂತಂದರೆ, ಕೋರ್ಟು 50% ಇರಬೇಕು. ಅದನ್ನು ದಾಟಿ ಹೋತಪ್ಪ ಅಂದರೆ ನೋಟಿಫಿಕೇಷನ್ ಆಗಲ್ಲ ಅಂತ ಹೇಳ್ತದೆ. ಹಾಗಿದ್ರೆ ಇವಾಗ ನೋಡ್ಬೋದು ನೀವು, ನಮ್ಮದು 56% ಇದೆ. 56% ನಾವು ಇಳಿಕೆ ಮಾಡಬೇಕಾಗ್ತದೆ. ಕೆಲವೊಂದಿಷ್ಟನ್ನ ಇಳಿಕೆ ಮಾಡಬೇಕಾಗ್ತದೆ. ಅಂದಾಗ 50% ರಿಸರ್ವೇಷನ್ ಆಗ್ತದೆ. ನೋಡಿ, ಎಸ್ ಸಿಗೆ ಸಂಬಂಧಪಟ್ಟಂತೆ 2% ಇಳಿಕೆ ಮಾಡಬೇಕು. ಮತ್ತು ಎಸ್ ಟಿಗೆ ಸಂಬಂಧಪಟ್ಟಂತೆ 4% ಇಳಿಕೆ ಮಾಡಬೇಕು. ಅಲ್ಲಿಗೆ 6% ಇಳಿಕೆ ಆಯಿತು. 50%ಗೆ ಬಂದು ನಿಂತ್ಕೋತು. ಓಕೆ ಗೈಸ್, 6% ಇಳಿಕೆ ಆದರೆ 50%ಗೆ ಬಂದು ನಿಲ್ಕೋತದೆ. ಇದಕ್ಕಾಗಿ ಒಪ್ಪಿ ಬಿಡ್ತಾರಾ ಜನಗಳು ಒಪ್ತಾರಾ ಅನ್ನುವಂಥದ್ದು ಕ್ವಶನ್ನು. ಆ ಸಮುದಾಯಗಳು ಒಪ್ತಾರೆ ಅನ್ನುವಂಥ ಒಂದು ಕ್ವಶನ್ನು. ಮತ್ತು ಆ ಸಮುದಾಯದ ನಾಯಕರು, ಪೊಲಿಟಿಕಲ್ ಲೀಡರ್ಗಳು ಒಪ್ತಾರಾ ಅನ್ನುವಂಥದ್ದು ನೋಡಬೇಕು ಗೈಸ್. ಇದು ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು ಗೈಸ್. ಚರ್ಚೆ ಆದಷ್ಟು ಬೇಗ ಆಗಬೇಕು. ಆಗಲಿಲ್ಲ ಅಂದರೆ ನಿಮ್ಮ ನೋಟಿಫಿಕೇಷನ್ ಡಿಲೇ ಆಗ್ತವೆ. ಓಕೆ, ಅದೇ ರೀತಿ ನೋಡ್ಬೋದು ನೀವು ಇಂಟರ್ನಲ್ ರಿಸರ್ವೇಷನ್ನು 50%ನ ಆಧಾರಿತವಾಗಿ ಇವಾಗ ಎಷ್ಟಿದೆ ಅಂತಂದರೆ 17% ಇಂಟರ್ನಲ್ ರಿಸರ್ವೇಷನ್ ಇದೆ. ಅಲ್ಲಿ ಈ 50%ಗೆ ಸಂಬಂಧಪಟ್ಟಂತೆ ಇಷ್ಟೇ ಇರಬೇಕು ಅಂತಂದಾಗ ಇಲ್ಲಿ ಕೂಡ ಇಳಿಕೆ ಮಾಡಬೇಕು. 2% ಇಳಿಕೆ ಮಾಡಬೇಕು. 2% ಇಳಿಕೆ ಮಾಡಿದಾಗ 15% ಆಗ್ತದೆ ಇಂಟರ್ನಲ್ ರಿಸರ್ವೇಷನ್. ಓಕೆ, ಅದು ಗೊತ್ತಿರಲಿ. ಇಷ್ಟೆಲ್ಲ ಆಯಿತು ಅಂದರೆ ಗೈಸ್, ನಿಮ್ಮದು ಫೈನಲಾಗಿ ಹೇಳಬೇಕು ಅಂತಂದರೆ 50% ಮೀಸಲಾತಿ ದಾಟಬಾರದು ಅಂತ ಹೇಳಿದ್ದಾರೆ ಗೈಸ್. 50% ಮೀಸಲಾತಿ ದಾಟಿದರೆ ನೋಟಿಫಿಕೇಷನ್ ಆಗಲ್ಲ. ಅಕಸ್ಮಾತ್ 50%ಗೆ ನೀವೇನಾದರೂ ಕಡಿಮೆ ಮಾಡಿಕೊಂಡು ಮಾಡೋದಿದ್ರೆ ನೋಟಿಫಿಕೇಷನು ಆಗ್ತವೆ, ಅವ್ರಿಗೆ ಆರ್ಡರ್ ಕಾಪಿನೂ ಸಿಗ್ತವೆ. ಓಕೆ, ಬಟ್ ಇದು ಇನ್ನೊಂದು ಕೇಳ್ತಾರೆ, ಓಲ್ಡ್ ನೋಟಿಫಿಕೇಷನ್ಗೆ ಅಪ್ಲೈ ಆಗ್ತದ ಅಂತಂದರೆ ಇಲ್ಲ, ಅದೇನು ಓಲ್ಡ್ದೇನು ಮಾತಾಡಿಲ್ಲ ಅವರು. ಬಟ್ ಇವಾಗ ನೀವು ಬರುವಂಥ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವರು ಮಾತಾಡಿದ್ದಾರೆ. 50%
ಇದಕ್ಕೆ ಬರಬೇಕು. 56% ಆಯ್ತಂದರೆ ಅದಕ್ಕೆ ನೋಟಿಫಿಕೇಷನ್ ಆಗಲ್ಲ ಅಂತ ಹೇಳಿದ್ದಾರೆ ಗೈಸ್. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಬೇಕಾಗಿದೆ. ತೀರ್ಮಾನ ಆಯ್ತಪ್ಪ ಅಂತಂದಾಗ ಅದು ಯಾವಾಗ ಆಗ್ತದೆ, ಏನಾಗ್ತದೆ ನೋಡೋಣ. ಇವಾಗ ಕೋರ್ಟ್ ಡಿಸಿಷನು ನೆಕ್ಸ್ಟ್ ಹಿಯರಿಂಗ್ ಯಾವಾಗಿದೆ ಅಂತಂದರೆ ಫೆಬ್ರವರಿ ಗೈಸ್. ಫೆಬ್ರವರಿ 12ಕ್ಕೆ ನೆಕ್ಸ್ಟ್ ಹಿಯರಿಂಗ್ ಇದೆ. ಅಲ್ಲಿ ಏನು ಅಪ್ಡೇಟ್ ಇದೆ ಅಂತೇಳಿ ಆಮೇಲೆ ನೋಡ್ತಾ ಹೋಗೋಣ. ಅಲ್ಲಿ ಏನು ಫೈನಲ್ ಆಗ್ತದೆ ಅಂತೇಳಿ ನಿಮಗೆ ಮುಂದಿನ ದಿನಗಳಲ್ಲಿ ಫೆಬ್ರವರಿ 12ವರೆಗೂ ವೇಟ್ ಮಾಡಿ, ಆವಾಗ ತಿಳಿಸ್ಕೊಡ್ತೀನಿ ಗೈಸ್. ಎಸ್ ಗೈಸ್, ಹಿಂಗಾದರೆ ಹೇಗೆ? ನಾವೆಲ್ಲ ಲೈಬ್ರರಿಗೆ ಹೋಗಿದ್ದೀವಿ, ಅಲ್ಲಿ ಹೋಗಿದ್ದೀವಿ, ಇಲ್ಲಿ ಕೂತಿದ್ದೀವಿ. ನೀವು ನೋಟಿಫಿಕೇಷನ್ ಯಾವಾಗ ಆಗ್ತದೆ? ಒಂದು ಅಂದಾಜಿನ ಪ್ರಕಾರ ಹೇಳಬೇಕು ಅಂದರೆ ಗೈಸ್, ಇಷ್ಟೆಲ್ಲ ಲೇಟ್ ಆಯ್ತಂದರೆ ಅವರು ನೋಡ್ಬೋದು ನೀವು 56% ನಮ್ಮ ಕರ್ನಾಟಕದಲ್ಲಿದೆ. ಆ 50% ಮೀರಬಾರ್ದು, 50% ಮೀರಬಾರ್ದು ಅಂತೇಳಿ ಹೈಕೋರ್ಟ್ ಹೇಳಿದೆ. ಇದೆಲ್ಲ ಬಗೆಹರಿಬೇಕು. ಇದು ಬಗೆಹರಿಬೇಕಂದ್ರೆ ಫೆಬ್ರವರಿ 12ವರೆಗೂ ವೇಟ್ ಮಾಡಿ. ಫೆಬ್ರವರಿ 12ವರೆಗೂ ಫೈನಲ್ ಬತ್ತಪ್ಪ ಅಂದರೆ ನಿಮ್ಮದು ನೋಟಿಫಿಕೇಷನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ಗೈಸ್ ನೋಡ್ಬೋದು. ನಿಮ್ಮ ನೋಟಿಫಿಕೇಷನ್ ಬಂದುಬಿಟ್ಟು ಫೆಬ್ರವರಿ ಎಂಡಲ್ಲಿ ನೋಟಿಫಿಕೇಷನ್ ಆಗುವಂಥ ಚಾನ್ಸ್ ಇದೆ, ಎಲ್ಲ ಸುದ್ದಾದರೆ. ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಮಾರ್ಚಲ್ಲಿ ನಿಮ್ಮದು ನೋಟಿಫಿಕೇಷನ್ಗಳು ಆಗೋಕ್ಕೆ ಶುರು ಆಗ್ತವೆ. ಸೊ ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ, ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಇದ್ರ ಬಗ್ಗೆ ನಿಮ್ಗೆ ಅನಿಸಿಕೆ, ಅಭಿಪ್ರಾಯಗಳನ್ನ ತಿಳಿಸಿ. ವಿಡಿಯೋ ಒಂದು ಸ್ವಲ್ಪನಾದ್ರು ಹೆಲ್ಪ್ ಆಗಿದ್ದರೆ, ಅರ್ಥ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಏನಾದ್ರು ಸ್ವಲ್ಪ ತಿಳಿಸಿ. ಹೆಲ್ಪ್ ಆದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.